ಇದು ಬೀದರ್ನ ಕೋಟೆ. ನಾವಿರೋದು ಬೀದರ್ ಜಿಲ್ಲೆ ಅಂದರೆ ಬೀದರ್ ನಗರದ ಬಹಮನಿ ಕೋಟೆ ಎದುರುಗಡೆ ನಿಂತಿದ್ದೀವಿ. ಇದು ಮೇನ್ ಮುಖ್ಯ ದ್ವಾರ. ನಿಮ್ಗೆ ಗೊತ್ತಿರಬೇಕು, ಬೀದರ್ ಜಿಲ್ಲೆ ಆರಂಭದಲ್ಲಿ ರಾಷ್ಟ್ರಕೂಟದ ಆಳ್ವಿಕೆ ಒಳಪಟ್ಟಿತ್ತು. ತದನಂತರದಲ್ಲಿ ಕಲ್ಯಾಣಿ ಚಾಳಕ್ಯರು, ಆಮೇಲೆ ಕಲಚೂರಿಗಳು, ಅದಕ್ಕಿಂತ ಪೂರ್ವದಲ್ಲಿ ಅಂದರೆ ರಾಷ್ಟ್ರಕೂಟ ನಂತರದಲ್ಲಿ ಏನಪ್ಪ ಅಂದರೆ ವಾರಂಗಲ್ ಕಾಕತಿ ಹೆಸರಿದ್ರಲ್ಲ, ಅವರು ಕೂಡ ಆಳ್ವಿಕೆ ಮಾಡಿದರು. ಆಮೇಲೆ ಬಹಮನಿಯರು ಅಂದರೆ ಈ ಉತ್ತರ ದೈಲಿ ಸುಲ್ತಾನರು ಮೊಹಮ್ಮದ್ ಬಿನ್ ತುಘಲಕನ ಕಾಲದ ಒಂದು ಪ್ರಾಂತವಾಗಿತ್ತು. ಅವನ ಒಂದು ಸೇನಾಧಿಕಾರಿ ಪ್ರಾಂತಾಧಿಕಾರಿಯಾದಂಥ ಅಲಾವುದ್ದೀನ್ ಹಸನ್ ಗಂಗು ಬಹಮನಿ ಶಾ 1347ರಲ್ಲಿ ಒಂದು ಬಹಮನಿ ಸಾಮ್ರಾಜ್ಯ ಸ್ಥಾಪಿಸಿದ ಪ್ರಥಮ ರಾಜಧಾನಿ ಗುಲ್ಬರ್ಗ. ತದನಂತರದಲ್ಲಿ ಅಹಮದ್ ಶಾ ವಲಿ ಅಂತೇಳಿ ಅಂದರೆ 1423ರಲ್ಲಿ ಟ್ರಾನ್ಸ್ಫರ್ ಆಯಿತು ಗುಲ್ಬರ್ಗದಿಂದ ಬೀದರ್ಗೆ. ಆವಾಗ ಈ ಒಂದು ಕೋಟೆಯನ್ನು ಕಟ್ಟಲಾಗಿತ್ತು. ಆಮೇಲೆ ಬಹಮನಿಯರ ಒಂದು ಅವನತಿ ಆದಮೇಲೆ 5 ಶಾಹಿ ರಾಜ್ಯಗಳಾಯಿತು. ಒಂದು ಬೀದರ್ನ ಬರಿಶಾಹಿ, ಆಮೇಲೆ ಗೋಲ್ಕೊಂಡ ಕುತುಬ್ ಶಾಹಿ, ಆಮೇಲೆ ಅಹಮದ್ನಗರ್ ನಿಜಾಮ್ ಶಾಹಿ, ಬಿರಾರ್ನ ಇಮಾದ್ ಶಾಹಿ, ಬಿಜಾಪುರ್ನ ಆದಿಲ್ ಶಾಹಿ. ಸೊ ಈ ಆದಿಲ್ ಶಾಹಿ ಅಂದರೆ ಇವೆಲ್ಲ 5 ಮನೆತನಗಳು ಕೂಡ ಕೊನೆಗೆ ಅಂದರೆ ಹಾಳಾದ ಮೇಲೆ ಈ ಒಂದು ಹೈದರಾಬಾದ್ ನಿಜಾಮ್ ಶಾಹಿ ಅವರು ಇದನ್ನು ಆಳ್ವಿಕೆಗೆ ಅಂತ ಕಂಟ್ರೋಲ್ ತೊಗೊಂಡ್ಬಿಟ್ಟಿದ್ರು. ನಿಮ್ಗೆ ಗೊತ್ತಿದೆ, ಈ ಒಂದು ಒಳಗಡೆ ಹೋದಾಗ ಎಲ್ಲ ಬಾಗಿಲುಗಳು ಒಂಥರ ಅಡ್ಡದಾಗಿ ಕಟ್ಟಲಾಗಿದೆ. ಅಂದರೆ ಟರ್ನಿಂಗ್ ಪಾಯಿಂಟ್ ಇದೆ. ಶತ್ರುಗಳು ಬಂದಾಗ ಅವರ ಸ್ಪೀಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಇಂಥ ಒಂದು ದ್ವಾರಗಳನ್ನು ನಿರ್ಮಿಸಿದ್ದಾರೆ. ನೀವು ನೋಡ್ತಾ ಹೋದಾಗ ಗೊತ್ತಾಗುತ್ತೆ ಯಾವ ಥರ ಕರ್ವ್ ಇದೆ ಅಂತೇಳಿ. ಅಂದರೆ ಎಷ್ಟೇ ವೇಗದಲ್ಲಿ ಬಂದರೂ ಕೂಡ ಕುದುರೆಗಳು ಕೂಡ ಕಂಟ್ರೋಲ್ ಆಗೋ ಮುಂದೆ ಗೊತ್ತೇ ಆಗೋದಿಲ್ಲ ಎಲ್ಲಿ ಹೋಗ್ಬೇಕಂತೇಳಿ. ಇದಕ್ಕೆ ನಾವು ರಕ್ಷಣಾ ವಾಸ್ತುಶೈಲಿ ಅಂತ ಹೇಳ್ತೀವಿ ನಾವು, ಡಿಫೆನ್ಸ್ ಆರ್ಕಿಟೆಕ್ಚರ್. ಮತ್ತು ಈ ಒಂದು ಕೋಟೆಯ ಲೆಫ್ಟಲ್ಲಿ ಮತ್ತು ಬಲಕ್ಕೆ ಎಡ ಮತ್ತು ಬಲಕ್ಕೆ ಒಂದು ಕಂದಕಗಳನ್ನು ನಿರ್ಮಾಣ ಮಾಡಿದ್ದಾರೆ. 3 ಥರದ ಕಂದಕಗಳಿದೆ. ಒಂದು ಅದರಲ್ಲಿ ಕೆಸರು ಇರ್ತಾಯಿತ್ತು, ಇನ್ನೊಂದು ಕಡೆ ಒಂದು ಕ್ರೂರ ಪ್ರಾಣಿಗಳನ್ನು ಬಿಡ್ತಾಯಿದ್ರು, ಮೊಸಳೆ ಅಂಥವೆಲ್ಲ. ಇನ್ನೊಂದೇನಪ್ಪ ಅಂದರೆ ಸೈನಿಕರು ಇರ್ತಾಯಿದ್ರು. ಸೊ ಈ 3ರನ್ನು ಪಾರು ಮಾಡಿ ಗೋಡೆ ನೀರು ಬರಬೇಕಾಗಿತ್ತು ಶತ್ರುಗಳು. ಸೊ ಅಂಥ ಒಂದು ವಿಶೇಷವಾದಂಥ ರಕ್ಷಣಾ ವಾಸ್ತುಶೈಲಿಯಾದಂಥ ಬೀದರ್ನ ಕೋಟೆ ಇದು ಇಡೀ ಭಾರತದಲ್ಲಿ ವಿಶಿಷ್ಟವಾದಂಥ ಒಂದು ಕೋಟೆ ಆಗಿದೆ. ಬನ್ನಿ ನೋಡೋಣ. ಕಬ್ಬಿಣದ ಒಂದು ಕೀಲುಗಳಿವೆ. ಅದು ಆನೆಗಳ ಒಂದು ಕಬ್ಬಿಣದ ಒಂದು ಸಲಾಕೆಯಿಂದ ಮಾಡಿದಂಥ ಒಂದು ರಕ್ಷಣಾ ಕವಚ ಅಂತ ಹೇಳ್ಬೋದು. ಈ ಬಾಗಿಲನ್ನು ಮುರಿದು ಏನಪ್ಪ ಶತ್ರುಗಳು ಒಳಗೆ ಬರಬೇಕಾಗಿತ್ತು. ಸೊ ಅದಕ್ಕೆ ಎಂಥ ಶತ್ರುಗಳನ್ನು ಕೂಡ ಕಂಟ್ರೋಲ್ ಮಾಡೋ ಸಲುವಾಗಿ ಇಂಥ ಒಂದು ಕಬ್ಬಿಣದ ದ್ವಾರ ನಿರ್ಮಿಸಿದ್ದಾರೆ. ಆಮೇಲೆ ಕರ್ವ್ ಇದೆ. ಲೆಫ್ಟಲ್ಲಿ ರೈಟಲ್ಲಿ ಸೈನಿಕರು ಇರ್ತಾ ಇದ್ರು. ಮೇಡಮ್ ಅಲ್ಲ, ಇದು ಶಾರ್ಪ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಅಂದರೆ ಏನು ಬೀದರ್ನ ಬರಿಶಾಹಿ ಅವನತಿ ಆಗುತ್ತಿಲ್ಲ, ಆವಾಗ ಈ ಒಂದು ಮೊಘಲರ ಅರಸ ಯಾರು, ಔರಂಗಜೇಬನ ಕಾಲಾವಧಿಯಲ್ಲಿ ಕಟ್ಟಿದಂಥ ಇವೆರಡು, ಶಾರ್ಜಾ ಗೇಟು ಮತ್ತು ಇದು ಮೇನ್ ಗೇಟ್ ಒಂದು ಅದ್ರ ಒಳಗಡೆ ಇದ್ದದೆಲ್ಲ ಬಹುಮನಿಯರದು ಎಂದು ಕೂಡ ಕಾಣ್ತಾ ಇದ್ದೀವಿ. ಅಲ್ಲಿ ಮೇಲಿಂದ ಶತ್ರುಗಳ ಮೇಲೆ ಬಿಸಿ ಎಣ್ಣೆಯನ್ನು ಹಾಕ್ತಾಯಿದ್ರು. ಅದು ಕುದುರೆ ಮೇಲಿಂದ ಬರ್ಬೋದು ಅಥವಾ ಆನೆ ಬಂದಂಥ ಶತ್ರುಗಳ ಮೇಲೆ ಎಣ್ಣೆಯನ್ನು ಸುರಿಯುವಂಥ ಒಂದು ಆ ಕಿಂಡಿಯಿಂದ ಪಕ್ಕ ಸುತ್ತದಲ್ಲಿ ಕೂಡ ನೋಡ್ಬೋದು. ಅಲ್ಲಿಂದ ಗನ್ನಿಂದ ಶೂಟ್ ಮಾಡುವಂಥ ಒಂದು ಇದು ಶತ್ರುಗಳ ಮೇಲೆ ಗನ್ನಿಂದ ಶೂಟ್ ಮಾಡುವಂಥ ಒಂದು ಕಿಂಡಿಗಳನ್ನು ಕೂಡ ಹಾಕ್ತಾಯಿದ್ರು. ಇದು ಬಹುಮನಿಯರ ಕಾಲದಲ್ಲಿ ಅಂದರೆ ಪ್ರಾಣ ಕಳೆದುಕೊಂಡಂಥ ಒಂದು ಒಬ್ಬ ವ್ಯಕ್ತಿಯ ಸೈನಿಕನ ಒಂದು ಸಮಾಧಿ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ನಾವು 2 ಥರದ ಲಕ್ಷಣವನ್ನು ಕಾಣ್ತೀವಿ. ಒಂದು ಅರ್ಥ ಇದೆ, ಇದರಲ್ಲಿ ಫುಲ್ ಇಲ್ಲ, ಪೂರ್ಣ ಪ್ರಮಾಣ ಸಮಾಧಿಯಲ್ಲಿ 2 ಅದು ಗಡ್ಡ ಹೆಣ್ಣಿಗೆ ಒಂದ್ಸರಿ ಮಾಡ್ತಾರೆ. ಆದರೆ ಒಂದು ಸಿಂಗಲ್ ಇದೆ, ಇನ್ನೊಂದೇನೋ ಅಪೂರ್ಣಗೊಂಡಿದೆ. ಈ ಅಪೂರ್ಣಗೊಂಡಿರುವ ಸಮಾಧಿ ಕೂಡ ನಾವು ಕಾಣಬಹುದು. ಇಂಥ ಒಂದು ಸಮಾಧಿಗಳು ಕೇವಲ ಬಹಮನಿಯರ ಕಾಲದಲ್ಲಿ ನಾವು ಕಾಣಬಹುದು ಅಂತ ಹೇಳ್ತೀವಿ. ಸೊ ಬಹಮನಿ ಕೋಟೆ ಒಳಗಡೆ ಇರತಕ್ಕಂಥ ಒಂದು ಸೈನಿಕರಿಗೆ ಮಾಡಿದಂಥ ವಸತಿ ಗೃಹಗಳ ಒಂದು ಪ್ರವೇಶ ದ್ವಾರ ಇದೆ ಇಲ್ಲಿ. ಸೊ ಬಹಮನಿ ಕಾಲದಲ್ಲಿ ಇದೇ ಜಾಗದಲ್ಲಿ ಸೈನಿಕರಿಗೆ ವಸತಿ ಗೃಹ ಕೂಡ ಮಾಡಲಾಗಿತ್ತು ಮತ್ತು ಅವರಿಗೆ ಅಸೆಂಬಲ್ ಮಾಡಿಸಿ ಹಾಜರಾತಿ ಮತ್ತು ತರಬೇತಿ ಕೂಡ ಕೊಡುವಂಥ ಜಾಗ ಇದಾಗಿದೆ. ಸೊ ಇದು ಕಾಣ್ತಾ ಇರೋದು ರಂಗಿನಮಲ್ ಮತ್ತು ಗಗನ್ಮಲ್ ಹೊರಗಡೆ ಇರ್ತಕ್ಕಂಥ ಒಂದು ಕಿಂಡಿಗಳು ಆ ಮರಮನೆಗೆ. ಒಳಗಡೆ ಪರ್ಷಿಯಾದಿಂದ ತರಿಸಿದಂಥ ಒಂದು ಟೈಲ್ಸ್ಗಳಿಂದ ಕಂಪ್ಲೀಟಾಗಿ ಒಂದು ಡಿಸೈನ್ ಮಾಡಲಾಗಿದೆ. ಅಂಥ ಒಂದು ಟೈಲ್ಸ್ಗಳು ಈ ಕಡೆ ಸಿಗೋದಿಲ್ಲ. ವಿಶೇಷವಾಗಿ ಪರ್ಷಿಯಾ ಗಿಲಾನ್ನಿಂದ ಆರ್ಕಿಟೆಕ್ಚರನ್ನು ಕರೆಸಿ ಆ ಒಂದು ಶಿಲ್ಪಗಳಿಂದ ಒಳಗಡೆ ಇರುತ್ತಾ ಒಂದು ಅರಮನೆಗಳಿಗೆ ಮತ್ತು ಕೋಣೆಗಳಿಗೆ ಡಿಸೈನ್ ಮಾಡಲಾಗಿದೆ. ಇಂಥ ಸೈನಿಕರಿಗೆ ಮಾಡಿದಂಥ ವಸತಿ ಗೃಹಗಳು ಇವು. ಮೈಸೂರಲ್ಲಿ ನೀವು ನೇರು ಕಡ್ಡಿ ಇಟ್ಟು ತೆಗೆದಿದ್ರು. ಇದು ರಂಗಿನ್ ಮಹಲ್, ಆಗಿನ ಕಾಲದ ಬಹಮನಿ ಸುಲ್ತಾನರ ಅರಮನೆ. ರಂಗಿನ್ ಮಹಲ್ ಎಂದರೆ ವರ್ಣರಂಜಿತ ಭವನ, ಚಿತ್ರಗಳಿಂದ ಅಲಂಕೃತಗೊಂಡ ಅರಮನೆ ಎಂದಾಗುತ್ತದೆ. ಇದನ್ನು ಆಲಿ ಬರೀದ್
ಬೀದರ್ನು 1542 1580ರಲ್ಲಿ ನಿರ್ಮಿಸಿದನು. ಆಯ್ತು. ಈತನು ಬರೀದ್ ಶಾಹಿ ಮನೆತನದ ಸ್ಥಾಪಕನಾದ ಖಾಸಿಂ ಬರೀದರ್ನ ಉತ್ತರಾಧಿಕಾರಿ. ಈ ಬಂಗಲೆಯು ಸುಂದರವಾದ ಮರದ ಕೆತ್ತನೆಗೆ ಹೆಸರುವಾಸಿಯಾಗಿದೆ. ವಿಸ್ಮಯಗೊಳಿಸುವ ಹೊಳಪಿನ ಸಡು ಹೆಂಚಿನ ಮತ್ತು ಮುತ್ತಿನ ಅಲಂಕರಣಕ್ಕೂ ಹೆಸರಾಗಿದೆ. ಈ ಎಲ್ಲ ಲಕ್ಷಣಗಳು ಈ ಅರಮನೆಯು ಪರ್ಷಿಯನ್ ವಿನ್ಯಾಸಕಾರರು ಮತ್ತು ಕಲಾಕಾರರ ಕಾರ್ಯಶೈಲಿಯ ಲಕ್ಷಣಗಳನ್ನು ಹೊಂದಿದೆ ಎಂದು ಹೇಳುತ್ತವೆ. ರಂಗೀನ್ ಮಹಲ್ ಕಟ್ಟಡವು 2 ಅಂತಸ್ತಿನ ಕಟ್ಟಡವಾಗಿದ್ದು, ಮೊದಲ ಅಂತಸ್ತು ವೃತ್ತಾಕಾರದಲ್ಲಿ ನಿರ್ಮಾಣಗೊಂಡು ವೃತ್ತಾಕಾರದ ಸಭಾಂಗಣ ಮತ್ತು ಅದರ ಸುತ್ತಲೂ ಕೋಣೆಗಳನ್ನು ಒಳಗೊಂಡಿದೆ. ಕಟ್ಟಡದ ಹಿಂಭಾಗಕ್ಕೆ ಸೇರಿದಂತೆ 4 ಕೋಣೆಗಳಿವೆ. ಮಧ್ಯದ ಪ್ರಮುಖ ಸಭಾಂಗಣವನ್ನು 2 ಪ್ರತ್ಯೇಕ ಭಾಗವಾಗಿ ವಿಭಾಗಿಸಿದ್ದು, ಪ್ರತಿ ಭಾಗದಲ್ಲಿ 5 ಅಂಕಣಗಳಿವೆ. ಈ ಅಂಕಣಗಳನ್ನು ಕಂಬಗಳ ಸಮೂಹ ಪ್ರತ್ಯೇಕಿಸುತ್ತದೆ. ರಂಗೀನ್ ಮಹಲ್ನ ಛಾವಣಿಯು ವಿಶೇಷವಾದ ಮರದ ಕೆತ್ತನೆಗಳ ಸಂಯೋಜನೆಗೆ ಮತ್ತು ಅಲಂಕರಣಕ್ಕೆ ಹೆಸರಾಗಿದೆ. ಈ ಛತ್ತು ಸುಂದರವಾಗಿ ರೂಪುಗೊಳಿಸಿದ ಮರದ ಕಂಬಗಳ ಆಸರೆಯಲ್ಲಿ ನಿಂತಿದೆ. ಒಳಗಿನ ಕಮಾನು ಪ್ರವೇಶ ದ್ವಾರವು ವಿಶೇಷವಾದ ಕೆತ್ತನೆಯ ಅಲಂಕರಣಗಳಿಂದ ಕೂಡಿದ್ದು, ಕಪ್ಪು ಶಿಲೆಯಿಂದ ನಿರ್ಮಿತವಾಗಿದೆಯಲ್ಲದೆ ಮುತ್ತುಗಳನ್ನು ಪೋಣಿಸಿ ಮಾಡಿದ ವಿಶೇಷ ಅಲಂಕರಣಕ್ಕೆ ಹೆಸರಾಗಿದೆ. ಗೋಡೆ ಮತ್ತು ಛತ್ತಿನ ಸಂಧಿಸ್ಥಾನವನ್ನು ಹೊಳಪುಳ್ಳ ನಸುಗೆಂಪಿನ ನೀಲಿ ಮತ್ತು ಹಳದಿ ಬಣ್ಣದ ಸೂಡು ಹೆಂಚಿನಿಂದ ಅಲಂಕರಿಸಲಾಗಿದೆ. ಈ ಹೆಂಚುಗಳಲ್ಲಿ ಅಲಂಕೃತ ಲಿಪಿಗಳನ್ನು ಮತ್ತು ಹೂಬಳಿಯ ಅಲಂಕರಣಗಳಿಂದ ಸಂಯೋಜಿಸಲಾಗಿದೆ. ಸಭಾಭವನದ ಮುಂದೆ ಕಾರಂಜಿ ಇದ್ದು, ಇದಕ್ಕೆ ನೀರನ್ನು ಒದಗಿಸಲು ಕಾಲುವೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ಮೊಘಲ್ ಚಕ್ರವರ್ತಿಗಳಂತೆ ಇವರೂ ಕಾರಂಜಿಗಳಿಗೆ ಮನಸೋತದ್ದನ್ನು ಖಚಿತಪಡಿಸುತ್ತದೆ. ಅರಮನೆಯ ಹಿಂಭಾಗ ಕೋಟೆಗೆ ತೆರೆದುಕೊಂಡಿದ್ದು, ಅಲ್ಲಿನ ಮತ್ತು ನಗರದ ವಿದ್ಯಮಾನಗಳನ್ನು ವೀಕ್ಷಿಸಲು ಅನುಕೂಲಕರವಾಗಿದೆ. ಥ್ಯಾಂಕ್ ಯು ವೇದಾವತಿ ಅವರಿಗೆ. ಇದು ಹಜಾರ ಕೊಠಡಿ. ಹಜಾರ್ ಕೊಠಡಿ ಏನು ಹಜಾರ್ ಅಂತ ಗೊತ್ತಿಲ್ಲ, ನೋಡ್ಬೇಕು ಇವಾಗ. ಇದು ಹಜಾರ ಕೊಠಡಿ. ಇದು ಹಜಾರ ಕೊಠಡಿಯ ಆವರಣ. ಇದು ಹಜಾರ ಕೊಠಡಿಯ ಎಂಟ್ರೆನ್ಸು. ಅಲ್ಲಿ ಅಲಂಕೃತಗೊಂಡ ಕಂಬಗಳು. ಹೌದು, ಈ ಹಜಾರ ಕೊಠಡಿಗೆ ಉರ್ದುನಲ್ಲಿ ಬರೆದಿದ್ದಾರೆ. ನನಗೆ ಉರ್ದು ಬರದಲೇ ಇರೋದ್ರಿಂದ ಇದು ಕಷ್ಟ ಓದೋಕ್ಕೆ. ಇದು 1000 ಕೋಣೆಗಳು ಅಂತ ಬೋರ್ಡ್ ಹಾಕಿದ್ದಾರೆ. ಆದರೆ ಇದು 16 ಕೊಠಡಿ ಒಳಗಡೆ ಇದಿರುತ್ತೆ. ಬೀದರ್ ಕೋಟೆಯ ವಿವರಣೆಯನ್ನು ಇಲ್ಲಿ ನೀಡಿದ್ದಾರೆ. ಬೀದರ್ ಕೋಟೆ. ಈ ಕೋಟೆಯನ್ನು ಅಬಹಮನಿ ಸುಲ್ತಾನ್ ಅಹಮದ್ ಶಾ ಕ್ರಿಸ್ತಶಕ 1426 ಮತ್ತು 32ರ ಅವಧಿಯಲ್ಲಿ 5.5 ಕಿಲೋಮೀಟರ್ಗಳಿಗಿಂತಲೂ ಉದ್ದವಾದ ಹಾಗೂ ದಪ್ಪನಾದ ಗೋಡೆಗಳನ್ನೊಳಗೊಂಡಂತೆ ಅಸಾಧಾರಣ ರಕ್ಷಣಾ ವಿಧಾನಗಳನ್ನು ಹೊಂದಿರುವಂತೆ ನಿರ್ಮಿಸಿದನು. ಕೋಟೆಯ ಒಳಗೆ ದಾಳಿಯ ಕಾಲದಲ್ಲಿ ಜನರಿಗೆ ಮತ್ತು ಸೈನಿಕರಿಗೆ ಸಾಕಾಗುವಷ್ಟು ನೀರಾಸರೆಗಳಿವೆ. ಅಲ್ಲದೆ ಕೊಳಾಯಿಗಳ ಮೂಲಕ ಕೋಟೆಯ ಒಳಭಾಗಕ್ಕೆ ನೀರು ಹರಿದು ಬರುವಂತೆ ವ್ಯವಸ್ಥೆ ಮಾಡಲಾಗಿದೆ. ಕೋಟೆಯ ಒಳಗಿರುವ ಅರಮನೆಯ ಆವರಣಕ್ಕೆ 2 ಪ್ರವೇಶ ದ್ವಾರಗಳ ಮೂಲಕ ಪ್ರವೇಶಿಸಬಹುದು. ಅವುಗಳೆಂದರೆ ಪೂರ್ವ ದಿಕ್ಕಿನ ಶಾರ್ಜಾ ದರ್ವಾಜ ಮತ್ತು ಗುಂಬಜ್ ದರ್ವಾಜ. ಈ 2 ಬಾಗಿಲುಗಳು ಬೃಹದಾಕಾರದ ರಚನೆಗಳಾಗಿದ್ದು ಸುಂದರವಾಗಿ ಅಲಂಕಾರಗೊಂಡಿರುವುದಲ್ಲದೆ ದೊಡ್ಡದಾದ ಗುಮ್ಮಟಗಳನ್ನು ಕಮಾನುಗಳನ್ನು ಚಿತ್ರಕಲೆಯಿಂದ ಅಲಂಕರಿಸಿ ಸುಂದರಗೊಳಿಸಲಾಗಿದೆ. ಅರಮನೆಯ ಆವರಣದಲ್ಲಿರುವ ಮಹತ್ವದ ಮತ್ತು ಆಕರ್ಷಣೀಯ ಕಟ್ಟಡಗಳೆಂದರೆ ತಖ್ತ್ ಮಹಲ್, ಟರ್ಕಿಶ್ ಮಹಲ್, ರಂಗೀನ್ ಮಹಲ್, ಗಗನ್ ಮಹಲ್, ಶಾ ಮತಕ್ಬಾ, ದಿವಾನ್-ಎ ಆಮ್, ಸೋಲಾಕಮ್ ಮಸೀದಿ ಮತ್ತು ನೌಬತ್ ಖಾನ ಮುಂತಾದವುಗಳು. ಬನ್ನಿ ನೋಡೋಣ ಈ ಕೋಟೆಗಳನ್ನ, ಅರಮನೆಗಳನ್ನ. ಹಿಂದೂಗಳ ಟೆಂಪಲ್ ಆದರೆ ಮುಸ್ಲಿಂ ರಾಜ ಬಂದು ಎಲ್ಲ ಹಾಳು ಮಾಡ್ತಾಯಿದ್ರು. ಮುಸ್ಲಿಂ ರಾಜದೆಲ್ಲ ಯಾರು ಹಾಳು ಮಾಡ್ತಾರೆ ಈ ಥರ ಎಲ್ಲ? ಹಿಂದೂ ಟೆಂಪಲ್ನ ಮುಸ್ಲಿಂ ರಾಜನೇ ಮಾತ್ರ ಹಾಳು ಮಾಡಿದ್ದು ಅಂತ ಯಾಕೆ ಹೇಳ್ತೀರಾ? ಅಲ್ಲ, ನಾವು ಕೇಳಿರೋ ಹಿಸ್ಟ್ರಿನಲ್ಲಿ ಸ್ವಲ್ಪ ಅಲ್ಲ, ಬೇರೆಯವರು ಮಾಡಿರ್ಬೋದು. ಆದರೆ ಹಿಸ್ಟ್ರಿನಲ್ಲಿ ಆ ಥರ ಇಲ್ಲ. ಯಾಕೆ ಅಂತಂದರೆ ಹಿಂದೂ ರಾಜರುಗಳ ವಿರುದ್ಧ ನಡೀತಾ ಇತ್ತು. ಆದರೆ ಇವತ್ತು ಹೆಚ್ಚಿನದಾಗಿ ಧರ್ಮೀಯ ಇದನ್ನು ಕೂಡ ನಡೀತಾ ಇತ್ತು. ಜಾತಿ ಧರ್ಮದ ಇದರಲ್ಲಿ ನಡೀತಾ ಇತ್ತು. ಹಾಗಾಗಿ ಜೈನರನ್ನ ಹಿಂದೂಗಳು ಹಾಳು ಮಾಡಿದ್ದಾರೆ ಅಂತ ಆ ಥರ ಮಸಾಕ. ಆದರೆ ಕೆಲವೊಂದು ಟೆಂಪಲ್ಗಳು ಹಿಂದೂ ರಾಜ ಹಿಂದೂ ಟೆಂಪಲ್ನ ಮುಸ್ಲಿಂ ಅಲ್ಲ, ಅಲ್ಲಿ ಆಗಿರ್ಬೋದು ಅವರ ರಾಜಕೀಯ ಆಡಳಿತ ಕಾಲದಲ್ಲಿ. ಆದರೆ ಅದು ಅವತ್ತು. ಹಾಂ, ಆದರೆ ಎಲ್ಲ ಹಿಂದೂಗಳ ಟೆಂಪಲ್ನ ಎಲ್ಲ ಮುಸ್ಲಿಂ ರಾಜರುಗಳು ಮಾತ್ರ ಹಾಳು ಮಾಡಿಲ್ಲ. ಹಿಂದೂಗಳಲ್ಲಿ ಬೇರೆ ಬೇರೆ ಉಪಪಂಗಡಗಳಿದ್ವಲ್ಲ, ಆ ಜಾತಿಯವರೆಲ್ಲ ಹಾಳು ಮಾಡಿದ್ದಾರೆ. ಧರ್ಮೀಯ ಯುದ್ಧ ಆಗ್ತಿತ್ತು.
ಆ ಥರ. ಇಲ್ಲಿ ಒಳಗಡೆ ಇರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ನಾವು ಮಾಸ್ಕನ್ನು ನೋಡ್ತಾ ಇದ್ದೀವಿ, ಮಸೀದಿಯನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ನಾವು 16 ಕಂಬ ಮಸೀದಿ ಅಂತ ಕರಿತೀವಿ. 16 ಕಂಬಗಳಿಂದ ಆವೃತವಾದಂಥ ಒಂದು ಮಸೀದಿ. ಇದರಲ್ಲಿ ರಾಜ ಪರಿವಾರದವರು ನಮಾಜನ್ನು ಬಿಡ್ತಾ ಇದ್ರು. ಆಮೇಲೆ ಇನ್ನೊಂದು ಐತಿಹ್ಯ ಇದೆ ಇಲ್ಲಿ, ಅಂದರೆ ಅವರು ಈ ಮಸೀದಿಗೆ ದೇವರ ಸನ್ನಿಧಿ ಅಂತ ಪರಿಗಣಿಸ್ತಾ ಇದ್ರು. ಅಲ್ಲನ ಮುಂದೆ ಅಪರಾಧಿಗಳನ್ನ ನಾವು ಶಿಕ್ಷಿಸಬೇಕಂತ ಒಂದು ಒಳಗಡೆ ಕಬ್ಬಿಣದ ಚೈನ್ ಕೂಡ ಹಾಕಿದ್ರು ಅಂತ ಒಂದು ಐತಿಹ್ಯ ಇದೆ. ಸೊ ಅದು ನಾವು ಹಿಸ್ಟೋರಿಯನ್ ಆಗಿ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಎವಿಡೆನ್ಸ್ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ಇನ್ಸ್ಕ್ರಿಪ್ಷನ್ ಆರ್ ಎವಿಡೆನ್ಸ್ ಇದೆ. ಇದು 16 ಕಂಬದ ಮಸೀದಿ ಸೋಲಹ ಹಿಂದಿಲಿ 1423ರಿಂದ 24ರಲ್ಲಿ ನಿರ್ಮಿಸಲಾಗಿದೆ. ಈ ಇದನ್ನು ಇಸ್ಲಾಂ ಮತದ ಹಾಗೂ ಭಾರತದ ಅತ್ಯಂತ ದೊಡ್ಡದಾದ ಮಸೀದಿಗಳಲ್ಲಿ ಒಂದು ಎಂದು ಹೇಳಲಾಗಿದೆ. 1656ರಲ್ಲಿ ಡೆಕ್ಕನ್ ಪ್ರಾಂತ್ಯದ ಮೊಘಲರ ರಾಜ ಪ್ರತಿನಿಧಿಯಾಗಿದ್ದ ಔರಂಗಜೇಬನು ಬೀದರ್ನನ್ನು ಜಯಿಸಿದಾಗ ಹೊಸದಾಗಿ ಪಡೆದ ಈ ಪ್ರದೇಶದ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಘೋಷಿಸಲು ತನ್ನ ತಂದೆಯ ಹೆಸರಿನಲ್ಲಿ ಇದೇ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಿದನು ಅಂತ ಹೇಳಲಾಗಿದೆ ಹಿಸ್ಟ್ರಿನಲ್ಲಿ. ಬ್ಯಾಲೆನ್ಸ್ ಎಷ್ಟಿದೆ ಆ ಮಟ್ಟ ಸ್ಟೂಡೆಂಟ್ಸ್ ಯೋಚನೆ ಮಾಡ್ತಾರೆ. ಇಂಥ ಕಾಂಬಿನೇಷನ್ ತಗೊಳ್ಳಿ ಅಂತ ನಾವೇ ಕಾಣ್ತಾ ಇರೋದು ಬಾರೂದ್ ಗ್ರಹ ಅಥವಾ ಶಸ್ತ್ರಗ್ರಹ ಅಂತ ಹೇಳ್ತೀವಿ. ಯುದ್ಧ ಸಂದರ್ಭದಲ್ಲಿ ಎಲ್ಲ ಥರದ ಒಂದು ಶಸ್ತ್ರ ಮದ್ದುಗುಂಡುಗಳನ್ನು ಎಲ್ಲಿ ಕಾಣ್ತಕ್ಕಂಥ ಒಂದು ಕೋಣೆಯಲ್ಲಿ ಹಾಕ್ತಾಯಿದ್ರು, ಅಲ್ಲಿ ಇರ್ತಾ ಇತ್ತು. ಕಂಪ್ಲೀಟಾಗಿ ಸುಮಾರು ಒಂದು ಕೋಣೆಗಳಿದೆ ಒಳಗಡೆ. ಅಂದರೆ ಬಂದೂಕುಗಳು ಮತ್ತು ಮದ್ದುಗುಂಡುಗಳು, ಬೇರೆ ಬೇರೆ ಥರದಂಥ ತಲವಾರುಗಳು, ಆಮೇಲೆ ಬಲ್ಲೆಗಳು ಅದನ್ನೆಲ್ಲ ಅಲ್ಲೇ ಇಡ್ತಾಯಿದ್ರು. ಅಂದರೆ ಶಸ್ತ್ರಗ್ರಹ ಕಂಪ್ಲೀಟಾಗಿ ಬಾರೂದ್ ಗ್ರಹ ಅಂತ ಇರ್ತೀವಿ ಅದಕ್ಕೆ. ಸೊ ಇದು ಬಹುಮನ್ಯರು ಕೂಡ ಬಳಸಿದ್ದು. ಆಮೇಲೆ ತದನಂತರ ಬಂದಂಥ ಒಂದು ಬರಿಶಾಹಿಗಳು ಕೂಡ ಬಳಸಿದ್ರು, ಅದನ್ನೇ ಮುಂದುವರಿಸಿದ್ರು ಅಂತೇಳಿ ಇರೋದು. ಈ ಕಡೆ ರಾಜನ ಆಳ್ವಿಕೆ ಮಾಡ್ತಕ್ಕಂಥ ಒಂದು ಸಭಾಗೃಹ ಮತ್ತು ರಾಣಿ ಮಹಲ್ ಅಂತೇಳಿ. ಸೊ ಇಲ್ಲಿ ನಾವು ಬಹುಮನ್ಯರ ಕಾಲದಲ್ಲಿ ಕಟ್ಟಿದಂಥ ಕೋಟೆ ಇದು. ನಂತರ ಕೆಳಗಡೆ ಇರ್ತಕ್ಕಂಥದ್ದು ಹಳೆ ಕೋಟೆ, ಅದು ನಾವು ಕಾಕತೀಯ ಕಾಲದಿಂದ ಕೂಡ ಕಾಣಿಸ್ತೀವಿ. ತದನಂತರದಲ್ಲಿ ಈ ಕಡೆ ಹೊರಗಡೆ ಅಂದರೆ 1423ರಲ್ಲಿ ಅಮಾಂಶ ವಲಿ ಗುಲ್ಬರ್ಗದಿಂದ ಬೀದರ್ಗೆ ರಾಜಧಾನಿ ವರ್ಗಾವಣೆ ಮಾಡ್ಕೊಳ್ತಾನೆ, ಆವಾಗ ಕಟ್ಟಿದಂಥ ಕೋಟೆಗಳನ್ನು ಅಲ್ಲಿ ಕಾಣಬಹುದು. ಬನ್ನಿ. ಇದು ಈ ಕಡೆ ಎದುರುಗಡೆ ಕಾಣ್ತಾ ಇರೋದು ಹಳೆ ಕೋಟೆ. ಅಂದರೆ ವಾರಂಗಲ್ನ ಕಾಕತೀಯರ ಕಾಲದಲ್ಲಿ ಆಳಿದಂಥ ಪ್ರದೇಶ ಇದು. ಅವರ ಕಾಲದಲ್ಲಿ ಕಟ್ಟಿದಂಥ ಕೋಟೆ ಬಾರ್ಡರ್ ಕೂಡ ಕಾಣ್ತದೆ. ಹಳೆ ಕೋಟೆ ಕೂಡ ಒಳಗಡೆ ಇದೆ, ಕಾಣುತ್ತೆ ದೂರಿಂದ. ಈಗೆಲ್ಲ ಒಂದು ಗಿಡ ಮರಗಳಿಂದ ಮುಚ್ಚೋಗಿದೆ, ಬಟ್ ಬಾರ್ಡರ್ಲ್ಲಿ ಕಾಣಬಹುದು ಕೋಟೆ ಆವರಣವನ್ನು. ಆಮೇಲೆ ಒಳಗಡೆ ಬೊಮ್ಮಗಂಡೇಶ್ವರ ಲೇಕ್ ಅಂತಿದೆ, ಅದು ಪೌರಾಣಿಕ ಇತಿಹಾಸನ ಹೊಂದಿದೆ. ಅಲ್ಲ, ಇವಾಗ ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ಹಳೆ ಕೋಟೆನಾ? ಇದು ಹಳೆ ಕೋಟೆ. ಕೆಳಗಡೆ ಗಗನ್ ಮಹಲ್ ಯಾವುದು? ಈ ಕಡೆ ಇದು. ಇದು ಹಳೆ ಕೋಟೆ, ಇದು ಗಗನ್ ಮಹಲ್. ಗಗನ್ ಮಹಲ್ ಅಂದ್ರೆ ರಾಣಿಯವರಿಗೆ ವಾಸ ಮಾಡ್ತಂತ ರಾಣಿ ಮಹಲ್ ಕೂಡ ಅಂತ. ಅದೇ ಎದುರುಗಡೆ ಇದು ಅಲ್ಲ, ಇದಲ್ಲ ಕಾಕತೀಯರ ಕಾಲದಲ್ಲಿ ಕಟ್ಟಿರುವಂತ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ಹಳೆ ಕೋಟೆ, ಕಾಕತೀಯರ ಕಾಲದ್ದು. ಇದು ನೋಡಿ, ಇಲ್ಲಿ ಹಳೆ ಕೋಟೆ, ಇಲ್ಲಿ ಕೋಟೆ ಇದೆಯಲ್ಲ, ಈಗ ಇದು ಹಳೆ ಕೋಟೆ, ಕಾಕತೀಯರ ಕಾಲದ್ದು. ಹಳೆ ಕೋಟೆ, ಇದೆಲ್ಲ ಹಳೆ ಕೋಟೆ ಕಾಣಿಸ್ತಾ ಇರೋದು. ತುಂಬಾ ಚೆನ್ನಾಗಿತ್ತು. ನಾವು ಚಿಕ್ಕವರಿಗೆ ಕಡಿಮೆ ಬರಬೇಕು. ಅವಾಗ ಇನ್ನೂ ಅಷ್ಟು ಚಾನ್ಸ್ ಕೊಟ್ಟರೆ ಎಲ್ಲ ತೊಗೊಂಡು ಹೋಗ್ತಾರೆ ಸರ್. ಎಲ್ಲ ರೂಮ್ಸ್ ಇತ್ತೆಲ್ಲ ಹಾಳಾಗಿದೆ ನೋಡಿ, ಕಂಪ್ಲೀಟ್ ರೂಮ್ಸ್ ಇತ್ತು ನೋಡಿ. ಎಲ್ಲ ಹೋಗಿ ಗೋಡೆಗಳಿಗೆ ಇಂಟರ್ಸೆಕ್ಟ್ ಮಾಡಿದ್ದಾರೆ, ಇದಕ್ಕೆ ಬಿಗಿ ಬರಲಿಕ್ಕೆ. ಇಲ್ಲಿ ಹಿಂದಿಂದ ಇದು ನಗರ ಖಾನ, ಈ ಕಡೆಗೆ ತಖ್ತ್ ಮಹಲ್ ಅಂತ. ಇದು ತಖ್ತ್ ಮಹಲ್. ಇಲ್ಲಿನ ಕಲ್ಲಿನ ಗೋಡೆಗಳನ್ನ ಸುಣ್ಣ ಮತ್ತು ಕಲ್ಲಿನಿಂದ ಮಾಡಿರೋದು. ಇದು ಸುಣ್ಣದ ಕಲ್ಲುಗಳು. ತಖ್ತ್ ಮಹಲ್, ಇದು ತಖ್ತ್ ಮಹಲ್ಲು ಕಲ್ಲು ಮತ್ತು ಇಟ್ಟಿಗೆಯಿಂದ ಕಟ್ಟಿದ್ದಾರೆ. ಹೆಚ್ಚಿಗೆ ಕಲ್ಲನ್ನೇ ಬಳಸಿದ್ದಾರೆ. ಇದಕ್ಕೆ ದೆಹಲಿ ಬಾಗಿಲು ಅಂತ ಹೇಳ್ತಾರೆ, ಏಕೆಂದರೆ ಇಲ್ಲಿಂದ ಒಂದು ಎಂಟ್ರೆನ್ಸ್ ಇದೆ. ಇದನ್ನು ದೆಹಲಿ ಬಾಗಿಲು ಅಂತ ಹೇಳ್ತಾರೆ.
ಹೇಳಿ ಇದು ಇದು ಎದುರುಗಡೆ ಕಾಣ್ತಾ ಇರುವಂತ ಒಂದು ಬುರ್ಜು, ಉಪ್ರಿ ಬುರ್ಜು ಅಂತಾರೆ ಅದಕ್ಕೆ. ಬುರ್ಜು. ಉಪ್ರಿ ಬುರ್ಜು. ಹಾ. ಇದು ಇದ್ರ ಮೇಲೆ ಕ್ಯಾನನ್ ಗನ್ ಅನ್ನ ಇಡಲಾಗಿದೆ. ಅಂದ್ರೆ ಇಲ್ಲಿಂದ ಶತ್ರುಗಳ ಮೇಲೆ ಸೈನ್ಯದ ಮೇಲೆ, ಅಂದ್ರೆ ಶತ್ರುಗಳ ಸೈನ್ಯದ ಮೇಲೆ ಕ್ಷಿಪಣಿಯನ್ನ ಅಂದ್ರೆ ಬಿಡ್ತಾ ಇದ್ರು. ಶ್ರೀಮದ್ದು ಗುಂಡನ್ನ ಸಿಡಿಸ್ತಾ ಇದ್ರು ಇಲ್ಲಿಂದ. ಸೊ ಇದು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಉದ್ದನೆಯ ಕ್ಯಾನನ್ ಗನ್ ಅಂತ ಹೇಳಲಾಗುತ್ತದೆ. ಸೊ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೂಡ ಇದನ್ನ ಅಳತೆ ಮೂಲಕ ಅದನ್ನ ಪ್ರೂವ್ ಮಾಡಿದ್ದಾರೆ. ಇಷ್ಟು ಎತ್ತರವಾದಂಥ ಮತ್ತೆ ದಪ್ಪವಾದಂಥ ಮತ್ತು ಉದ್ದವಾದಂಥ ಗನ್ನು, ಕ್ಯಾನನ್ ಗನ್ ಇಲ್ಲಿ ನಾವು ಕಾಣಬಹುದು. ಈ ಕಡೆ ಬನ್ನಿ ಸರ್, ನೋಡೋಣ. ಕ್ಯಾನನ್ ಗನ್ ಇಲ್ಲಿ ಕಾಣಬಹುದು. ಇಲ್ಲಿ ಇದು ಎಷ್ಟು ದೊಡ್ಡ ಗನ್ ಇದು? ಹೌದು ಸರ್. ಅಂತ ಒಂದೇ ಡೈರೆಕ್ಷನ್ ಅಲ್ವಾ ಸರ್? ಇದು ಬಹಮನಿಯರ ಕಾಲದಲ್ಲಿ ಬಳಸಿದಂಥ ಕ್ಯಾನನ್ ಗನ್ನು. ಭಾರತ ದೇಶದಲ್ಲಿ ಅತ್ಯಂತ ಉದ್ದನೆಯ ಕ್ಯಾನನ್ ಗನ್ ಅಂತ ಭಾರತೀಯ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಪ್ರೂವ್ ಮಾಡಿದ್ದಾರೆ. ಇದನ್ನ ಉದ್ದನೆಯ ಮತ್ತು ದಪ್ಪನೆಯ? ಉದ್ದನೆಯ ದಪ್ಪನೆಯಲ್ಲಿ ಕೂಡ ಇದು ಅತ್ಯಂತ ಶ್ರೇಷ್ಠವಾದಂಥ ಕ್ಯಾನನ್ ಗನ್. ಇಲ್ಲಿ ತನಕ. ಸೊ ಇದು ನಾವು ಇದನ್ನ ಈವನ್ ನಾವು ಏನಂದ್ರೆ ಬಹಮನಿ ಮತ್ತೆ ಆದಿಲ್ ಶಾಹಿಗಳ ಮತ್ತು ಶಾಹಿ ರಾಜ್ಯಗಳು ಮತ್ತೆ ಅಳಿರಾಮರಾಯರ ಜೊತೆ ಯುದ್ಧ ಮಾಡುವ ಕೂಡ ಬಳಸಿದ್ರು ಅಂತ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಕೂಡ ಹೇಳ್ತಾರೆ. ಈ ಕಡೆ ಇದು ಇದು ವಿಜಯನಗರದ ಕಾಲದಲ್ಲೂ ಬಳಸಿದ್ರು ಅಂತ, ಯುದ್ಧಕ್ಕೆ ಬಳಸಿದ್ರು ಅಂತ ಆರ್ಕಿಯಾಲಜಿಕಲ್ ಹೇಳ್ತಾರೆ. ಇದು ಫಿರಂಗಿ ಮದ್ದು ಗುಂಡು. ಇದು ಬೀದರ್ ನಗರ. ಬೀದರ್ ಕೋಟೆ ಒಳಗಡೆ ಇದು ಒಳಕೋಟೆ ಅಂತ ಒಂದು ಸಣ್ಣ ಹಳ್ಳಿಯ ಥರ ವಸಾಹತು ಪ್ರದೇಶ. ಇವರೆಲ್ಲರೂ ಕೃಷಿ ಮಾಡಿಕೊಂಡು ಬದುಕಿದ್ದಾರೆ. ಇವರಿಗೆಲ್ಲ ಬೀದರ್ ಕೋಟೆ ಯಾರ್ಯಾರು ಆಳಿದ್ದಾರೆ ಕಡೆ ಕಡೆ ಮನೆತನಗಳಿಂದ ಇವರಿಗೆ ಹಕ್ಕುಪತ್ರ ಥರ ತಾಮ್ರಪತ್ರದಿಂದ ಹಂಗಾಗಿ ಈವನ್ ಪುರಾತತ್ವ ಇಲಾಖೆಯವರು ಕೂಡ ಇವ್ರನ್ನ ಒಕ್ಕಲೆಬ್ಬಿಸೋದಾಗೆ ಹಾಗೆ ಅವ್ರಿಗೆ ಅವ್ರ ಹಕ್ಕನ್ನು ಅಲ್ಲೇ ಸ್ವಾಧೀನ ಬಿಟ್ಟಿದ್ದಾರೆ. ಹಂಗಾಗಿ ನೋಡಿ ಅದು ಬಾವಿ ಇದೆ. ಇವರು ಯಾವ ಚೆನ್ನಾಗಿ ಇರ್ಬೋದು? ಇವರು ಅರಮನೆಗೋಸ್ಕರ ಕೆಲಸ ಮಾಡ್ತಿದ್ದು ತಗೊಂಡವರು ಬಡಿಗೆ, ಕಮ್ಮಾರಿಕೆ ಮತ್ತು ಆ ಥರ ಆಚಾರಿಕೆ ಆ ಥರ ಕೆಲಸ ಮಾಡ್ತಿದ್ದವರೆಲ್ಲರೂ ಆ ಥರದವರೇ ಇರ್ತಾರೆ. ಅರಮನೆಗೆ ಸಂಬಂಧಪಟ್ಟಿದ್ದ ಕೆಲಸ ಮಾಡ್ಕೊಂಡಿದ್ದ ಜನಗಳು. ಇರೋದು ಓಳಕೋಟೆ ಅಂತೇಳಿ. ಇದು ಗ್ರಾಮ ಓಳಕೋಟೆ. ಇದು ನಾವು ನಿಜಾಮನ ಕಾಲದಿಂದಲೂ ಕೂಡ ಜನರು ಇಲ್ಲಿ ಕೆಲಸ ಮಾಡ್ಕೊಂಡು ಉಳ್ಕೊಂಡಿದ್ರು. ನಿಜಾಮನಿಂದ ತಾಮ್ರಪತ್ರ ಕೂಡ ಪಡೆದಿದ್ದಾರೆ. ಹಾಗಾಗಿ ಅವರಿಗೆ ಅಧಿಕೃತವಾಗಿ ಯಾರೂ ಇಲ್ಲಿಂದ ಹೊರ ಹಾಕೋಂಗಿಲ್ಲ. ಜಿಲ್ಲಾ ಆಡಳಿತ ಕೂಡ ಇದು ಸಮ್ಮತಿಸಿದೆ. ಕೆಳಗಡೆ ಗ್ರಾಮ ಇದು ಏನಿದೆ ಅಲ್ಲ ನಂತರ ವಲಸೆ ಬಂದಿದ್ದು ರಾಜಪೂತರು. ಅವರು ಕೂಡ ಇದೇ ಒಂದು ಕೋಟೆ, ಬಹಮನಿಯರ ಕೋಟೆಯಲ್ಲಿ ವಾಸ ಪಡ್ತಿದ್ರು. ಅವರೆಲ್ಲ ಕುಶಲಕರ್ಮಿಗಳಿದ್ರು ಸರ್. ತಮ್ಮ ವೃತ್ತಿ ಜೀವನ ಮಾಡ್ತಾ ಇಲ್ಲಿ ರಾಜನಿಂದ ಮನ್ನಣೆಯನ್ನು ಪಡೆದುಕೊಂಡು ಇಲ್ಲೇ ಶಾಶ್ವತವಾಗಿ ಬೇರೆ ಹುಟ್ಟಿದ್ದಾರೆ. ಅವರೆಲ್ಲ ಹೊಲಗದ್ದೆಗಳನ್ನು ಕಾಣಬಹುದು. ನಾವು ತಾವಿಲ್ಲಿ ಹೊಲಗದ್ದೆಗಳನ್ನು ಮಾಡ್ಕೊಳ್ತಾ ಜೀವನ ನಡೆಸ್ತಾ ಇದ್ದಾರೆ. ಕೃಷಿ ಅವರ ಮುಖ್ಯ ಪ್ರಧಾನ ಕಸಬಾಗಿದೆ. ಈಗ ಮೇಲ್ಗಡೆ ನೋಡಿದಂಥ ಒಂದು ಏತ ನೀರಾವರಿ ತೋರಿಸಿದಲ್ಲ, ಅಲ್ಲೊಂದಿದೆ ನೋಡಿ ಏತ ನೀರಾವರಿ ಕೆಳಗಡೆ ಕಾಣ್ತಾ ಇದೆ. ಸೊ ಕೆಳಗಡೆಯಿಂದ ಎದುರುಗಡೆ ಎತ್ತುಗಳು ಹಾಕಿ ಎದುರುಗಡೆಯಿಂದ ನೀರು ತೆಗಿತಂತ ಒಂದು ಅದನ್ನೇ ಅವರು ಈಗ ಬಾವಿಯಾಗಿ ಬಳಸ್ಕೊಳ್ತಾ ಇದ್ದಾರೆ. ಅಲ್ಲಿ ನೀರಿದೆ ಇನ್ನೂ ಕೂಡ, ಅದು ನೀರಾವರಿ ಬಳಸ್ತಾ ಇದ್ದಾರೆ. ಇಂಥದ್ದು ಭಾಳಷ್ಟು ಇದೆ. ಅಲ್ಲಿ ಬಾವಿಗಳು ಏತ ನೀರಾವರಿ ವ್ಯವಸ್ಥೆ ಮಾಡ್ತಾ ಇದ್ರು ಅಂತ. ಗವರ್ಮೆಂಟ್ ಕೂಡ ಬಳಸಿದ್ರು. ತದನಂತರ ಬಂದಂಥ ಆದಿಲ್ ಶಾಹಿಗಳು, ಇದು ಬರೀ ಶಾಹಿಗಳು ಕೂಡ ಬಳಸಿದ್ರು ಅಂತ.